ಪಾರ್ವತಿ, ನಿನಗೆ ಕೊಟ್ಟಿದ್ದ ಟೈಮಲ್ಲಿ ಎಲ್ಲ ಅರೇಂಜ್ ಮಾಡಿ ಪಾರ್ಟಿ ತುಂಬ ಚೆನ್ನಾಗಿ ಆಗೋ ಹಾಗೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಯಜಮಾನ್ರೆ, ವೇದಾಂತ್ ಸಾಹೇಬರು ನಿಮ್ಗೆ ಹೇಗೆ ಸಹಾಯ ಮಾಡಿದ್ರು ಹಾಗೆ ನನ್ನ ಸ್ನೇಹಿತ ನನಗೆ ಸಹಾಯ ಮಾಡಿದ್ಲು. ಅದಕ್ಕೆ ಇದಿಷ್ಟೆಲ್ಲ ಸುಲಭ ಆಗಿದ್ದು. ಸರ್, ಜ್ಯೂಸ್ ಸರ್. ದೊಡ್ಡ ಯಜಮಾನ್ರೆ, ವೇದಾಂತ್ ಸಾಹೇಬರು ಒಂಥರ ಕಾಮಿಡಿ ಅನ್ಸುತ್ತಲ್ವಾ? ಕಾಮಿಡಿ ಪೀಸ ಅದು? ಟ್ರಾಜಿಡಿ ಪೀಸು. ಬೇರೆಯವ್ರ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಹಾಗೇನೂ ಇಲ್ಲ ರೀ. ಚಿನ್ನದಂಥ ಹುಡುಗ, ಹೃದಯವಂತ. ಒಂದೇ ಒಂದು ವೀಕ್ನೆಸ್ ಅಂದರೆ ಹುಡುಗಿರಂದರೆ ದೂರ ಇರ್ತಾನೆ ಅಷ್ಟೇ. ನೋಡುತ್ತಲ್ಲ, ಹುಡುಗಿ ಜ್ಯೂಸ್ ಕೊಡಕ್ಕೆ ಹೋದ್ರೆ ಅವ್ರು ಆಡಿದ ಅವತಾರನ. ಹುಡುಗಿರಂದ್ರೆ ಆಗಲ್ವಾ, ಅವ್ರು ಜ್ಯೂಸ್ ಕೊಟ್ರೆ ಕುಡಿಯಲ್ವಾ? ಈಗ ನೋಡ್ತಾ ಇರಿ, ಅವ್ರು ಮೂಗು ಮುಚ್ಕೊಂಡು ಕುಡಿಯೋ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಜ್ಯೂಸ್. ಐ ಥಿಂಕ್ ನೆಟ್ವರ್ಕ್ ಇಶ್ಯೂಸ್, ಸಿಗ್ನಲ್ ಸಿಗ್ತಿಲ್ಲ ಅನ್ಸುತ್ತೆ. ನೆಟ್ವರ್ಕೇ ಸರಿ ಇಲ್ಲ ಅಂದಮೇಲೆ ಸಿಗ್ನಲ್ ಎಲ್ಲಿ ಸಿಕ್ಕುತ್ತೆ? ಸಾರಿ, ಕ್ರಾಸ್ ಕನೆಕ್ಷನ್ ಆಯಿತು ಅನ್ಸುತ್ತೆ. ಹಲೋ ಹಲೋ, ಹಾಂ ಈಗ ಕೇಳಿಸ್ತಾರೆ. ಯಾ, ಸಿ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ಇಸ್, ನಿಮ್ಮ ಪಾರ್ಟ್ನರ್ಶಿಪ್ ಲಾಂಗ್ ಟರ್ಮಿಗೆ ಇರಬೇಕು. ಪಾರ್ಟ್ನರ್ಶಿಪ್ಪು, ರನ್ ರೇಟು ಎಲ್ಲ ಸರಿನೇ ಇರುತ್ತೆ. ಮೊದಲು ಟೀಮ್ ಕಟ್ಕೋಬೇಕಲ್ಲ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನು ಆಗಲೇ ಹೇಳಿದಲ್ಲ, ನಮ್ಮ ಕಂಪ್ನಿನಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ವರ್ಕ್ ಮಾಡೋ ಹಾಗಿಲ್ಲ. ಪ್ರತಿ ಗಂಡಸಿನ ಸಾಧನೆ ಹಿಂದೆ ಒಬ್ಬ ವೀರ ಮಹಿಳೆ ಇರ್ತಾಳೆ ಅನ್ನೋದು ಗೊತ್ತಿಲ್ವೇನೋ ಸಾಹೇಬ್ರಿಗೆ. ಜ್ಯೂಸ್ ತಗೊಳ್ರಿ, ನಾನೇನು ವಿಷನ ಕೊಡ್ತಾ ಇದ್ದೀನಿ. ಅಯ್ಯ ನಿಂತ್ಕೊಳ್ರಿ, ಎಲ್ಲಿಗ್ರಿ ಹೋಗ್ತಿದ್ದೀರಾ? ಜ್ಯೂಸ್ ತಗೊಳ್ರಿ, ತಗೊಳ್ಳಿ ಜ್ಯೂಸು. ಪಾರ್ವತಿ, ಅವನು ಬೇರೆ ಹುಡುಗರ ಥರ ಅಲ್ಲ. ಮೊದಲು ಹೋಗಿ ಅಮೂಲ್ಯನ ಕರ್ಕೊಂಡು ಬಾ. ಸರಿ ದೊಡ್ಡ ಯಜಮಾನ್ರೆ. ಅಯ್ಯ ಜ್ಯೂಸ್ ತಗೊಳ್ರಿ. ನೀವು ಜ್ಯೂಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಹೋಗೋದಕ್ಕೆ ಬಿಡಲ್ಲ. ಕ್ಷಮಿಸಿ. ಬಾರೆ. ಹಲೋ, ಗೇಟ್ ಹತ್ರ ಇದ್ದೀರಾ? ಯಾ, ಗಿವ್ ಮಿ ಅ ಸೆಕೆಂಡ್. ಏನ್ ಪಾರು, ಮಜಾ ಬಂತಾ? ಅವನ ಫೋನಲ್ಲಿದ್ದ, ಅದಕ್ಕೆ ನೀವು ಬಚಾವಾದ್ರಿ. ಓ, ಇಲ್ಲ ಅಂದಿದ್ರೆ ಏನು ಮಾಡಿಬಿಡ್ತಿದ್ರು? ಸರಿ, ಇವಾಗ ಆ ವಿಷಯ ಬಿಡಿ. ಪಾರ್ವತಿ, ಅಮ್ಮನ ನೋಡ್ದ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅವ್ರು ಈ ಥರ ಮನ್ಸಾರಿನಕ್ಕೂ ಎಷ್ಟೋ ದಿನಗಳಾಗೋಗಿತ್ತು. ಈ ಥರದ ಸಂತೋಷದ ಕ್ಷಣಗಳನ್ನ ಸೃಷ್ಟಿಸೋಕೆ ನಾನು ಎಷ್ಟು ಕಷ್ಟಪಡೋಕ್ಕೂ ರೆಡಿ. ನೀವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ದೊಡ್ಡ ಯಜಮಾನ್ರೆ. ಅಮ್ಮೋರ್ನ ನೋಡ್ತಾ ಇದ್ರೆ ದೇವತೆ ನೋಡ್ದಾಗತ್ತೆ. ಆಹಾ, ಇವರಿಬ್ರು ನೋಡ್ತಾ ಇದ್ರೆ ಜೋಡಿ ಹಕ್ಕಿಗಳ ಥರ ಕಾಣಿಸ್ತಾ ಇದ್ದಾರೆ. ಇವರಿಬ್ರಿಗೂ ಯಾಕೋ ಬ್ರಹ್ಮಗಂಡ್ ಬೀಳೋ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಪಾರ್ವತಿ, ನೀನು ಅಮ್ಮಂಗೆ ವಿಶ್ ಮಾಡ್ತೀಯಾ? ಇಲ್ಲ ದೊಡ್ಡ ಯಜಮಾನ್ರೆ. ಯಾಕೆ ವಿಶ್ ಮಾಡಿಲ್ಲ? ನೀನು ಈ ಪಾರ್ಟಿ ಚೆನ್ನಾಗಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ನೀನು ಅಖಿಲ್ ಅಮ್ಮವ್ರಿಗೋಸ್ಕರ ವಿಶ್ ಮಾಡಲೇಬೇಕು. ಹೋಗಿ ವಿಶ್ ಮಾಡು. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ ಬಂದೇ ಇರಿ. ಎಲ್ಲಿಗೆ? ನಿಮ್ಮ ಫ್ರೆಂಡ್ ಅಂತೂ ಕುಡಿಲಿಲ್ಲ, ನೀವಾದ್ರೂ ಕುಡೀರಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಂಡು ಬನ್ನಿ. ಅದಿ, ಅಖಿಲಮ್ಮನ ಬರ್ತ್ಡೇ ಪಾರ್ಟಿಗೆ ಕೇಕ್ ಪರ್ಫೆಕ್ಟ್ ಆಗಿದೆ. ನೀನು ಪ್ಲ್ಯಾನ್ ಮಾಡಿದ್ಯಾ ಅಂದಮೇಲೆ ಪರ್ಫೆಕ್ಟಾಗಿರುತ್ತೆ. ಪಾರ್ವತಿ, ಕೇಕ್ ಹೇಗಿದೆ? ತುಂಬ ಚೆನ್ನಾಗಿದೆ ದೊಡ್ಡ ಯಜಮಾನ್ರೆ.
ಅಖಿಲಮ್ಮವ್ರಿಗೆ ಇದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅಮೂಲ್ಯ, ಒಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ಈ ಕೇಕ್ನ ಇಲ್ಲೇ ಎಲ್ಲಾದರೂ ಇಟ್ಟಿರಿ. ಇದು ಒಂದು ಸರ್ಪ್ರೈಸ್ ಆಗಬೇಕು ಅಮ್ಮಂಗೆ. ಆಯಿತು. ಥ್ಯಾಂಕ್ ಯು. ಪಾರ್ವತಿ, ನೀನು ನನ್ನ ಜೊತೆಗೆ ಬಾ, ಅಮ್ಮಂಗೆ ವಿಶ್ ಮಾಡು. ಆಯ್ತು ದೊಡ್ಡ ಯಜಮಾನ್ರೆ. ಪಾರು ಪ್ರೀತಿಯಿಂದ ತಂದಿರೋ ಕೇಕು ಹಾಗೆ ಉಳ್ದೋತಲ್ಲ. ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ ಬರ್ತೀನಿ. ದೊಡ್ಡ ಯಜಮಾನ್ರೆ, ಬನ್ನಿ ಈಗ ಹೋಗೋಣ. ಅಮ್ಮೋರೆ, ಸಸಿಯಾಗಿ ಬಂದು ನಮಗೆ ನೀರೆರೆದು ಪ್ರೀತಿಯಿಂದ ಬೆಳೆಸಿ ಹೂ ಬಿಡೋ ಹಾಗೆ ಮಾಡಿದ್ದೀರಾ. ನಮ್ಮ ಆಯಸ್ಸಲ್ಲಿ ನಿಮಗೊಂದಿಷ್ಟು ಮುಡುಪಿರಲಿ ಅಂಥೇಳಿ ಆ ದೇವ್ರ ಹತ್ರ ಕೇಳ್ಕೊತೀನಿ. ನನ್ನ ಪಾಲ್ಗೆ ನೀವೇ ದೇವರು ಅಮ್ಮೋರೆ. ನನಗೆ ತೋಚಿದ ಗಿಫ್ಟ್ ಇದು. ದೇವ್ರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ತಗೊಳ್ಳಿಮ್ಮ. ನಿನಗೆ ತೋಚಿದ್ದಲ್ಲ, ನಿನ್ನ ಯೋಗ್ಯತೆಗೆ ತಕ್ಕನಾದ ಗಿಫ್ಟು ಅನ್ನು. ಅಲ್ಲ, ಇಷ್ಟು ದೊಡ್ಡ ದೊಡ್ಡ ಜನ ಬಂದು ಇಂಥ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಿರುವಾಗ ಇವಳು ಗಾರ್ಡನಲ್ಲಿ ಬಿಟ್ಟಿರೋ ಹೂ ತಂದು ಕೊಡ್ತಿದ್ದಾಳೆ. ನಿನ್ನ ಯೋಗ್ಯತೆಗಿಷ್ಟು